ನಮಸ್ಕಾರ, ನಿಮ್ಮೆಲ್ಲರಿಗೆ ಸ್ವಾಗತ. ನೀವು ನೋಡುತ್ತಾ ಇದ್ದೀರಾ ಐಮಾ ಮೀಡಿಯಾ ನ್ಯೂಸ್. ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಅಂದಾಜು ಕಲಬುರಗಿ ನಗರದ ತಾರ್ಫೈಲ್ ಬಡಾವಣೆಯ ಅಂಬಿಕಾ ನಗರದಲ್ಲಿ ವೇದಾಂತ್ ತಂದೆ ಸಾಯಿಬಣ್ಣ ಮಾಂಗ್ ಎಂಬ ಮಳಿಖೇಡ್ ನಿವಾಸಿಯ ಮಗನ ಮೇಲೆ ಖಾಸಗಿ ಬಸ್ಸೊಂದು ಅಂದ್ರೆ ಖಾಸಗಿ ಶಾಲೆ ಬಸ್ಸೊಂದು ಅತಿ ವೇಗವಾಗಿ ನಿರ್ಲಕ್ಷ್ಯತನದಿಂದ ಬಂದು ಡಿಕ್ಕಿ ಹೊಡೆದ ರಭಸಕ್ಕೆ ಆ ಮಗು ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆಯಿತು. ಮಳಿಖೇಡದ ಸೇಂಟ್ ಜಾನ್ಸ್ ಶಾಲೆಯಲ್ಲಿ ಈ ಮಗು ಓದುತ್ತಿತ್ತು. ತನ್ನ ತಾಯಿಯ ತಂದೆ ತಾತನ ಮನೆಗೆ, ನಾಗರಾಜ್ ಎಂಬುವರ ಮನೆಗೆ ಬಂದಿದ್ದನು. ಬೆಳಗಿನ ಜಾವ ಬಹಿರುದ್ದೆಸೆಗೆ ಕೂತಿದ್ದ ಮಗುವಿನ ಮೇಲೆ ಈ ಖಾಸಗಿ ಶಾಲೆ ಬಸ್ಸೊಂದು ಹರಿದ ಕಾರಣ ಆ ಮಗು ಇಂದು ಸಾವು ಅಪ್ಪಿದೆ. ವೀಕ್ಷಕರೇ, ಕೇವಲ ಇದು ಕಲಬುರಗಿ ನಗರದ ವಿಷಯವಲ್ಲ, ಇಡೀ ರಾಜ್ಯಾದ್ಯಂತ ಖಾಸಗಿ ಬಸ್ಸುಗಳ ವಾಹನಗಳ ಹಾವಳಿ ಹೆಚ್ಚಾಗಿದೆ. ಶಾಲಾ ಆಡಳಿತ ಮಂಡಳಿಯವರು ಇಂತಹ ಚಾಲಕರ ಮೇಲೆ ಯಾವುದೇ ತರಹದ ಲಕ್ಷ್ಯ ಇರಲಾರದೆ, ಅವರ ಅರ್ಹತೆ, ಅವರ ಎಕ್ಸ್ಪೀರಿಯನ್ಸ್ ನೋಡಲಾರದೆ ಇವರನ್ನು ಕೆಲಸಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ಅವರ ನಿರ್ಲಕ್ಷ್ಯತನದಿಂದ ರಸ್ತೆಯ ಮೇಲೆ ಗಂಭೀರವಾದಂತಹ ಅಪಘಾತಗಳಾಗುತ್ತಿವೆ. 15 ಫೀಟ್ 10 ಫೀಟ್ ಇರುವಂತಹ ರಸ್ತೆಗಳಲ್ಲಿ ಈ ಶಾಲಾ ಬಸ್ಸುಗಳು ಅತಿ ವೇಗವಾಗಿ ಬಂದು ಪ್ರಾಣಗಳನ್ನು ತೆಗೆದುಕೊಳ್ಳುತ್ತಿವೆ. ಸಂಚಾರಿ ಪೊಲೀಸರು, ನಾನು ವಿಶೇಷವಾಗಿ ಕಲಬುರಗಿಯ ಪೊಲೀಸ್ ಆಯುಕ್ತರಿಗೆ ವಿನಂತಿ ಮಾಡಿಕೊಳ್ತೇನೆ, ಅವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇಂತಹ ಶಾಲೆ ಬಸ್ಸು, ಆಮೇಲೆ ಟಿಪ್ಪರ್ಸ್ಗಳು, ಲಾರಿಗಳು, ವ್ಯಾನ್ಗಳು ಇಂತಹ ಚಿಕ್ಕ ರಸ್ತೆಯಲ್ಲಿ ಅತಿ ವೇಗವಾಗಿ ನಿರ್ಲಕ್ಷ್ಯತನದಿಂದ ಬಂದು ಇಂದು ಚಿಕ್ಕ ಮಕ್ಕಳ, ಏನೂ ಅರಿಯದಂತಹ ಬಾಲಕರ ಜೀವನ ತೆಗೆದುಕೊಳ್ಳುತ್ತಿದೆ. ಆದ ಕಾರಣ ದಯವಿಟ್ಟು ಇಂತಹ ನಿರ್ಲಕ್ಷ್ಯತನ ವಹಿಸುವಂತಹ, ಆಮೇಲೆ ಯಾವುದೇ ವ್ಯಕ್ತಿಯಾಗಿರಲಿ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ, ಎಂಥದೇ ಅಧಿಕಾರದಲ್ಲಿರಲಿ, ಆ ವ್ಯಕ್ತಿಯ ಅಪರಾಧವನ್ನು ಗುರುತಿಸಿ ಪೊಲೀಸರು ಇಂಥ ವಿಷಯಗಳ ಬಗ್ಗೆ ಗಂಭೀರತೆ ವಹಿಸಬೇಕು. ಅದೇ ತರಹ ಯಾರೇ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ್ದಲ್ಲಿ ಅವರ ವಿರುದ್ಧ ಕೇವಲ ದಂಡ ವಿಧಿಸದೆ ಅವರ ವಿರುದ್ಧ ಕಠಿಣ ಕ್ರಮ ಕೂಡ ತೆಗೆದುಕೊಳ್ಳಬೇಕಂತಂದು ಐಮಾ ಮೀಡಿಯಾ ಈ ಮೂಲಕ ತಮಗೆ ತಿಳಿಸುತ್ತದೆ. ನಮಸ್ಕಾರ.